ಗೌರವ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಅಂತ ಹೇಳ್ತೀನಿ. ಸಮಿತಿ ರಚನೆ ಆಗಿದೆ ಸರ್, ಯಾವುದು ವಿಚಾರವಾಗಿ ಇದು ಇಂಥ ಒಂದು ತೀರ್ಮಾನ ನಿಜಕ್ಕೂ ನಗುಪಾಟ್ಲು ಏನು ಹೇಳಿ. ಈಗ 30 ದಿನದಲ್ಲಿ ಅದೆಂಥದ್ದು ಹೊಸದಾಗಿ ರಿಟೈರ್ಡ್ ನ್ಯಾಯಮೂರ್ತಿ ಇರಬೇಕೇನೋ, ಗುರುನಾಥೋ ಏನೋ ಗೊತ್ತಿಲ್ಲ ಹೆಸರು, ಅವರ ಒಂದು ನೇತೃತ್ವದಲ್ಲಿ ಈಗ ಅದೆಂಥದ್ದು ಸಮಿತಿ ವರದಿ ತಗೋತಾರಂತಲ್ಲ. ನಾನು ಕೇಳಲಿಕ್ಕೆ ಬಯಸ್ತೀನಪ್ಪ, ನೀನೇ ಸದನ ಸಮಿತಿ ಮೆಂಬರ್ ಆಗಿ ನಿನ್ನ ಕಾಂಗ್ರೆಸ್ ಪಕ್ಷದ ನಿಮ್ಮ ಆದಿನಾಯಕಿ ಸೋನಿಯಾ ಗಾಂಧಿದು ಮಲ್ಲಿಕಾರ್ಜುನ ಖರ್ಗೆದು ಫೋಟೋ ಹಾಕ್ಕೊಂಡು ಸದನ ಸಮಿತಿಯ ಸತ್ಯ ಶೋಧನಾ ರಿಪೋರ್ಟ್ ಅಂತ ಕೊಟ್ಟಿದ್ದೀರಲ್ಲಪ್ಪ 2006ರಲ್ಲಿ. ಇದೇ ಬಿಡದಿ ಬಗ್ಗೆ, ಬಿಡದಿ ರೈತರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಅವ್ರ ಕಷ್ಟ ಸುಖ ಕೇಳಿ ಆ ತೋಟಗಳನ್ನೆಲ್ಲ ನೋಡಿ ಒಂದು ವರದಿ ಕೊಟ್ಟಿದ್ದೀರಲ್ಲಪ್ಪ ಸದನ ಸಮಿತಿದು 2006ರಲ್ಲಿ. ಆ ಸಮಿತಿ ರಿಪೋರ್ಟ್ ಏನು ಮಾಡ್ತೀರಿ ನೀವು ಕೊಟ್ಟಿರೋದು? ಈಗ ಇವ್ರ ತಗೊಂಡು ಏನು ಮಾಡ್ತೀರಪ್ಪ ಬಿಡದಿದು? ಏನಕ್ಕೆ ಮಾಡ್ಕೊಂಡಿದ್ದೀರಿ ಈ ಸದನ ಸಮಿತಿನ? ಏನಾದರೂ ಮುಖ್ಯಮಂತ್ರಿ ಒಂದು ಪರಿಜ್ಞಾನ ಬೇಡವಾ? ನೀವೇ ಮುಖ್ಯಮಂತ್ರಿನೇ ಅವತ್ತಿನ ಸದನ ಸಮಿತಿ ಸದಸ್ಯ. ಆ ರಿಪೋರ್ಟ್ ನಾನೇ ನೆನ್ನೆ ಬಿಡುಗಡೆ ಮಾಡಿದ್ದೀನಿ, ಅವ್ರು ಏನು ಕೊಟ್ಟವ್ರೆ. ಈಗ ಈ ಸದನ ಸಮಿತಿ ಮಾಡಿ ಇವ್ರ ಏನು ತಗೋತೀರಿ? ಇದೇ ಗೋಪಾಲ್ಗೌಡರು, ಇದೇ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಅಲ್ಲೊಂದು ಬಿಡದಿನಲ್ಲಿ ಈ ಒಂದು 15 ದಿವಸದಿಂದ ಬೆಳಗಿನ ಸಾಯಂಕಾಲದವರೆಗೂ ಹವಾಲು ತಗೊಳ್ಳಿಲ್ವ? ಅದೇನೋ ಜನ ಕೋರ್ಟು ಅಂತೇಳಿ ಅವ್ರು ಕೊಟ್ಟವರಲ್ಲ, ಗೋಪಾಲ್ಗೌಡರು ಜನಗಳು ತೀರ್ಮಾನ ಕೊಟ್ಟಿದ್ದನ್ನು ಕೊಟ್ಟವರಲ್ಲ, ಅವ್ರು ರಿಪೋರ್ಟನ್ನು ಮಾಡ್ಕೊಂಡಿರ್ಬೇಕು. ಗೋಪಾಲ್ಗೌಡ್ರ ಹತ್ರ ಕೇಳಿದ್ರೆ ಆಗಿತ್ತಪ್ಪ ಜನ ಏನು ಮಾತಾಡ್ತಾರೆ ಅಂತೇಳಿ. ಈಗ ಇನ್ನೊಂದು ಹೊಸ ಸದನ ಸಮಿತಿ ಮಾಡಿ, ಏಕೆಂದರೆ ನಾನು ಮೊನ್ನೆ ನೋಡ್ತಾ ಇದ್ದೆ ಹಿಂದಿನ ಇದೇ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ರಿಪೋರ್ಟ್ ತಗೋಬೇಕು ಅಂತೇಳಿ ಒಬ್ಬರನ್ನ ಸದಸ್ಯರನ್ನು ಅಧ್ಯಕ್ಷರನ್ನು ಮಾಡಿ 86 ಕೋಟಿ ಪೇಮೆಂಟ್ ಆಗಿದೆಯಂತೆ. 86 ಕೋಟಿ ಕೊಟ್ಟವ್ರೆ ಒಂದು ಒಳ ಸಮಿತಿ ಒಂದು ರಿಪೋರ್ಟ್ ತಗೊಳ್ಳೋದಕ್ಕೆ. 86 ಕೋಟಿ ಆ ವ್ಯಕ್ತಿನ ಯಾರು ಮಾಡ್ಕೊಂಡಿದ್ರು, ಅದೇನು ಯಾವ ಸಮಿತಿ ನೋಡಿದ್ರು ಅವರೇ ಅಧ್ಯಕ್ಷರು. ಅದು ಎಷ್ಟು ಕೋಟಿ ಕೊಟ್ಟವರೇ ಗೊತ್ತಿಲ್ಲ ಅವರಿಗೆ. ಅವ್ರು ಎಷ್ಟು ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. 24 ಗಂಟೆನೂ ಕೆಲಸ ಮಾಡ್ತವ್ರು, ನಿದ್ದೆ ಮಾಡದೆ ಅವರು. ಎಲ್ಲದಕ್ಕೂ ಅವರೇ, ಯಾವುದೇ ಒಂದು ಸಮಿತಿ ಮಾಡಿದ್ರು ಅಧ್ಯಕ್ಷರವರೇ. ಸದ್ಯ ಇದಕ್ಕೆ ಅವ್ರನ್ನ ಹಾಕಿಲ್ಲ. ಸರ್, ಈಗ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳಿದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿಂದ ಕೂಡ ಬಿಡದಿ ಒಂದು ಕೆಲಸವನ್ನ ಸಂಪೂರ್ಣ ಮಾಡ್ಬಿಡೋಣ ಅನ್ನೋ ಯಾವುದೂ ಆಗಲ್ಲ. ಅದು ಯಾಕೆ ನಾನು ಹೇಳ್ತೀನಿ ಕೇಳಿ, ಬಿಡದಿ ಕಾರ್ಯಕ್ರಮವೂ ಆಗಲ್ಲ, ಬಿಡದಿದು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಸುಮ್ಮನೆ ದುಡ್ಡು ಹೊಡೆಯೋದಕ್ಕೆ ಯಾರನ್ನು ಕರ್ಕೊಂಬಂದು ತೋರಿಸ್ಕೊಂಡು ಕಮಿಷನ್ ತಗೊಂಡು ಖಾಲಿ ಮಾಡ್ತಾರೆ ಅಷ್ಟೇ, ಏನೂ ಆಗೋದಿಲ್ಲ. ರೈತರು ಅಲ್ಲಿ ಭಾಳ ಬಿಗಿಯಾಗವ್ರೆ. ನಮಗಿಂತ ಹೆಚ್ಚಾಗಿ ಆ ಭಾಗದ ಹೆಣ್ಣು ಮಕ್ಕಳಿದಾರಲ್ಲ, ರೈತ ಕುಟುಂಬದ ಹೆಣ್ಣು ಮಕ್ಕಳು, ಅವ್ರ ಹೋರಾಟ ನೀವೇ ನೋಡ್ತಾ ಇದ್ದೀರಿ. ಅದರಿಂದ ಅಲ್ಲಿಯ ಜನತೆ ಇವತ್ತು ಆ ಜಮೀನನ್ನು ಅವರ ಒಂದು ಬದುಕಿನ ಆಸ್ತಿ ಅಂತ ಇಟ್ಕೊಂಡೇನು ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಅಲ್ಲಿ ಯಾರೂ ಬಿಟ್ಕೊಡ್ಲಿಕ್ಕೆ ತಯಾರಾಗಿಲ್ಲ. ಈಗಿನ ಸದನದಲ್ಲೇ ಈ ವಿಷಯಗಳನ್ನೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಶಾಸಕರುಗಳು ತಯಾರಾಗಿದ್ದಾರೆ. ಇದು ಭಾಳ ಜನ ಹೇಳ್ಕೊಂಬಂದ್ರು, ಮುಂದಿನ 20 ವರ್ಷ ನಾವೇ, ಮುಂದಿನ 5 ವರ್ಷ ನಾವೇ, ಇದೆಲ್ಲ ಭಾಳ ಜನ ಹೇಳ್ಕೊಂಬಂದವ್ರೆ. ಅದೇ ರೀತಿ ಇವರು ಪರದೆ ಮೇಲೆ ನೋಡಿ ಅಂತ ಇವರು ಹೇಳ್ಕೊಂಡು ಹೊಡೋದ. ಇಂಥ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗೆ ಮಾತಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಇರಬೇಕಾಗಿತ್ತು ಅನ್ನೋ ಚರ್ಚೆ ಇದೆ. ಸೊ ತಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಏನಿಲ್ಲ, ಇವತ್ತು ನಿನ್ನೆ ರಾತ್ರಿನೂ ಸಹ ನಮ್ಮ ಶಾಸಕರೆಲ್ಲ ಒಂದು ಮುಂದಿನ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಮುಂಡೇಶ್ವರಿಯ ದರ್ಶನ ಪಡೆದು ಈ ಇಂಥ ಕೆಟ್ಟ ಭ್ರಷ್ಟ ದರೋಡೆ ಸರ್ಕಾರಕ್ಕೆ ಯಾವ ರೀತಿ ಚಾಟಿಯೇಟ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮವರೆಲ್ಲ ತಯಾರಾಗಿದ್ದಾರೆ. ಜನ ಯಾವಾಗ ಬರಬೇಕು ಅಂತ ಬಯಸಿ ತೀರ್ಮಾನ ತಗೋತಾರೆ ಆಗ ಬರ್ತೀನಿ. ಅಲ್ಲ ಸರ್ ಎಲ್ಲ ಒಗ್ಗಟ್ಟಾಗಿದ್ದೀರಾ ಸರ್, ಒಬ್ರು ಮಾತ್ರ ಬಿಸಿ ಸರ್ ಮೈಸೂರು ಭಾಗದಲ್ಲಿ ಸರ್. ಇಲ್ಲ, ಅವ್ರು ದೊಡ್ಡವರಿದ್ದಾರೆ, ಅವ್ರು ಭಾಳ ಕೆಲಸ ಇದೆ, ಅವರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ.